ನಾಮೋಚ್ಚಾರಣ ವೇಷಜಾತ್ ನಶ್ಯಂತಿ ಸಕಲ ಪಾಪ ಅಂತ. ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆ ಮಾಡಿದರೆ ಸಕಲ ಪಾಪಗಳ ಪರಿಹಾರವೂ ಕೂಡ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಇವಾಗ ಅಚ್ಯುತಾನಂತ ಗೋವಿಂದ ಸ್ಮರಣೆ ಆಯಿತು, ಇನ್ನೊಂದು ಸಾರಿ ಆ ಪದ್ಧತಿಯ ಪ್ರಕಾರ ನಾಮತ್ರಯ ಸ್ಮರಣೆ ಮಾಡುವುದರ ಮೂಲಕ ಈ ಭಾಗವತ ಪ್ರವಚನವನ್ನ ಭಗವಂತನಲ್ಲಿ ಅರ್ಪಿಸೋಣ. ಎಲ್ಲರೂ ಕೂಡ ಹೇಳಿ: ಅಚ್ಯುತಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಅಚ್ಯುತಾನಂತ ಗೋವಿಂದೇಭ್ಯೋ ಗೋವಿಂದೇಭ್ಯೋ ನಮೋ ನಮಃ. ನಮೋ ನಮಃ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಜಯ ರಾಮ ಜಯ ಜಯ ರಾಮ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಭಾಗವತ ಪ್ರವಚನಕ್ಕೆ ಅನುಗ್ರಹ ಮಾಡಿ ಕಳಿಸಿದಂತಹ ಅವರು ವಿದ್ಯಾಗುರುಗಳಾದಂತಹ ಸ್ವರೂಪೋದ್ಧಾರಕರಾದಂತಹ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಎಷ್ಟು ಕರುಣಾಮಯಿಗಳು ಅಂತಂತಂದರೆ, ನಾನು ಪ್ರತಿನಿತ್ಯ ಭಾಗವತ ಪ್ರವಚನದಲ್ಲಿ ಅವರಿಗೆ ನಮಸ್ಕಾರ ಮಾಡುವಂಥ ಶ್ಲೋಕವನ್ನು ಹೇಳ್ತಾ ಇದ್ದೆ. ಜ್ಞಾನಮಾನ ಸ್ಥಾನದನ ಚತುಪ್ಪುಮರ್ಥದಾಯಿನೇ ಸುಬುಧೇಂದ್ರಾಯ ಗುರವೇ ನಮೋ ಸದ್ಬುದ್ಧಿದಾಯಿನೇ ಅಂತ. ನಾವು ವಿದ್ಯಾಪೀಠದಲ್ಲಿ ಏನೂ ತಿಳಿಯದೇನೆ ವಯಸ್ಸಿನಲ್ಲಿ ವಿದ್ಯಾಪೀಠದಲ್ಲಿ ಸೇರ್ತೇವೆ. ಓದ್ತಾ ಓದ್ತಾ ಪ್ರೌಢ ವಿದ್ಯಾರ್ಥಿಗಳಾದಾಗ ಸಾಕ್ಷಾತ್ ನಾವು ನಮ್ಮ ಒಂದು ಅನುಗ್ರಹವೇನೋ ಎನ್ನುವಂತೆ ನಮ್ಮ ಮೊದಲು ವಿದ್ಯಾಪೀಠದಲ್ಲಿ ಪೀಠದಿಂದ ಒಂದು ಸುಧಾ ಪಾಠ ಅನ್ನೋದು ಆಗ್ತಾ ಇದ್ದಿಲ್ಲ, ಗೃಹಸ್ಥರೇ ಹೇಳ್ತಾ ಇದ್ರು. ಆದರೆ ನಾನು ಪ್ರೌಢ ವಿದ್ಯಾರ್ಥಿ ಆಗುವಾಗ ಸುಬುಧೇಂದ್ರ ತೀರ್ಥರಿಗೆ ಶ್ವೇತೀಂದ್ರ ತೀರ್ಥರಿಂದ ತೋಮಾನಾಚಾರ್ಯರಿಗೆ ಆಶ್ರಮವಾಗಿ ಸುಬುಧೇಂದ್ರ ತೀರ್ಥರಾದರು. ಆಶ್ರಮವಾದ ಒಂದು ತಿಂಗಳಲ್ಲೇನೆ ನಮ್ಮನ್ನ ಕರೆದು ಸುಧಾ ಪಾಠವನ್ನ ಪೀಠದಿಂದ ರಾಯರು ಬಂದಂತಹ ಮಧ್ವಾಚಾರ್ಯರು ಬಂದಂತಹ ಅವಿಚ್ಛಿನ್ನವಾದ ಮೂಲವಾದ ದಿವ್ಯ ಭವ್ಯವಾದಂತಹ ಮೂಲ ಪೀಠದಿಂದಲೇನೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಸುಧಾ ಪಾಠವನ್ನು ಕೇಳುವಂತಹ ಭಾಗ್ಯ. ಹೀಗೆ ಸುಧಾ ಪಾಠವನ್ನು ಕೇಳಿ ನಮಗೆ ಜ್ಞಾನವನ್ನು ಕೊಟ್ಟರು. ಜ್ಞಾನ ಕೊಟ್ಟ ಮೇಲೆ ನೋಡಿ, ನಾವೆಲ್ಲರೂ ಬಯಸೋದೇನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯರು ಜ್ಞಾನ ಬೇಕು, ಗೌರವ ಬೇಕು, ಇರಲಿಕ್ಕೊಂದು ಮನೆ ಬೇಕು, ಜೀವನ ಮಾಡಲಿಕ್ಕೆ ದುಡ್ಡು ಬೇಕು. ಜ್ಞಾನ ಮಾನ ಸ್ಥಾನಧನ ಈ ನಾಲ್ಕನ್ನು ಕೊಟ್ಟಂತಹ ಕರುಣಿಸಿದಂತಹ ಗುರುಗಳು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಸುಧಾ ಪಾಠ ಮಾಡುವುದರ ಮೂಲಕ ಜ್ಞಾನವನ್ನು ಕೊಟ್ಟಿದ್ದಾರೆ. ಸುಧಾ ಮಂಗಳ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಮಂಗಳ ಆಯಿತು. ಅನೇಕ ಯತಿಗಳು, ಎಲ್ಲ ಯತಿಗಳು ವಿದ್ವಾಂಸರನ್ನು ಕರೆಸಿ, ಇವನು ಸತೀಶ್ ಎಂಬ ವಿದ್ಯಾರ್ಥಿ ಸುಧಾ ಮಂಗಳದಲ್ಲಿ ಇದ್ದಾನೆ ಅಂತೇಳಿ ನಮ್ಮಿಂದ ಅನುವಾದ ಪರೀಕ್ಷಾದಿಗಳನ್ನು ಮಾಡಿಸುವುದರ ಮೂಲಕ ಆ ಒಂದು ಗೌರವ ಸಮಾಜದಲ್ಲಿ ಸತೀಶಾಚಾರ್ಯರಿಗೆ ಸುಧಾ ಪಂಡಿತರು ಅನ್ನುವಂಥ ಒಂದು ಗೌರವವನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಜ್ಞಾನ ಮಾನ ಸ್ಥಾನ ನಮ್ಮ ಸುಧಾ ಮಂಗಳ ಆದ ಕೂಡಲೇ 11 ಜನ, ನಾವು 11 ಜನರಿಗೆ 11 ಮನಿ 11 ಸಾವಿರ ಅಂತೇಳಿ ಸಂಬಳವನ್ನು ಕೂಡ ಕೊಟ್ಟು ಅನುಗ್ರಹ ಮಾಡಿದವರು ಮಂತ್ರಾಲಯ ಪ್ರಭುಗಳಿಗೆ. ಹೀಗೆ ಜ್ಞಾನಮಾನ ಸ್ಥಾನ ದೊಡ್ಡ ಧನವನ್ನು ಕೂಡ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಸದ್ಬುದ್ಧಿದಾಯಿನೇ. ಸದ್ಬುದ್ಧಿ ಯಾವಾಗಲೂ ಕೂಡ ನಾವು ನಮ್ಮ ಕಂಡಾಗೆಲ್ಲ, ನಾನಾಗಲಿ ಅಕ್ಷಯಾಚಾರ ಆಗಲಿ, ಯಾರು ಕಂಡರೂ ಕೂಡ ಸತ್ಪ್ರವರ್ತನೆ ಇರಬೇಕು, ಸದಾಚಾರಿಗಳಾಗಬೇಕು, ನಿಮ್ಮಿಂದ ಕಲಿತಂತಹ ವಿದ್ಯೆ ಜನರಿಗೆ ಉಪಯೋಗ ಆಗಬೇಕು ಅಂತೇಳಿ ಹೀಗೆ ಹೇಳುತ್ತಾ ನನಗೆ ಹೇಳಿದವರು ಸ್ವಾಮಿಗಳೇ, ಇಲ್ಲಿ ಕಳಿಸಿದವರು ಕೂಡ ಸ್ವಾಮಿಗಳೇ. ಹಾಗಾಗಿ ಇಲ್ಲಿ ಕಳಿಸಿದ್ದರಿಂದ ನೀವೇ ಸ್ವಾಮಿಗಳ ಕಾರುಣ್ಯ ಅಂತದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸದ್ಬುದ್ಧಿದಾಯಿಗಳಾದಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಅನಂತಾನಂತ ಶಿರಸ್ಥ ಅಷ್ಟಾಂಗ ನಮಸ್ಕಾರಗಳ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ನಾನು ಇಲ್ಲಿ ಬರಲಿಕ್ಕೆ ಸ್ವಾಮಿಗಳ ಒಂದು ಆದೇಶ ಕಾರಣ. ಆದರೆ ಸ್ವಾಮಿಗಳಿಗೆ ನನ್ನ ಹೆಸರು ಹೇಳಿದ್ದು ನಮ್ಮ ಶಾಖೆಯ ಮಠದ ಮ್ಯಾನೇಜರ್ ಆದಂತಹ ಸುಧಾ ವಿದ್ವಾಂಸರಾದ ಅಕ್ಷಯಾಚಾರ್ಯರು ಸ್ವಾಮಿಗಳಿಗೆ ನನ್ನ ಹೆಸರನ್ನು ಹೇಳಿದ್ದಕ್ಕೆ ನಾನಿಲ್ಲಿ ಬಂದೆ. ಅಕ್ಷಯಾಚಾರ್ಯರು ಕೂಡ ನೀವು ನೋಡಿರ್ಬೋದು, ಮ್ಯಾನೇಜರು. ಆದರೆ ಅವರು ಸುಧಾ ಮಂಗಳದಲ್ಲಿ, ಈ ಸುಧಾ ಗ್ರಂಥದಲ್ಲಿ ಅತ್ಯಂತ ಕಠಿಣವಾದ ಒಂದು ವಿಷಯ ಪ್ರಾಮಾಣ್ಯ ಸ್ವತಸ್ತ್ವ ಅನ್ನುವಂಥದ್ದು. ಆ ಪ್ರಾಮಾಣ್ಯ ಸ್ವತಸ್ತ್ವ ವಿಷಯದ ಅನುವಾದವನ್ನು ಅಕ್ಷಯಾಚಾರ್ಯರು ಸುಧಾ ಮಂಗಳದಲ್ಲಿ ಮಾಡ್ತಾರೆ. ಮಾಮೂಲಾಗಿ ಅನುವಾದ ಮಾಡೋದು ಬೇರೆ, ಅಲ್ಲಿ ಯಾರಿದ್ದಾರೆ ಅನುವಾದ ಮಾಡುವಾಗ ಅಂತಂದರೆ ಪೇಜಾವರ ಶ್ರೀಗಳಿದ್ದಾರೆ,
ವ್ಯಾಸರಾಜ ಮಠಾಧೀಶರಾದಂಥ ವಿದ್ಯಾಶ್ರೀಶರು ಮತ್ತು ಹರಿದಾಸ ಭಟ್ಟರಂಥ ಅನೇಕ ವಿದ್ವಾಂಸರು, ಎಲ್ಲ ವಿದ್ವಾಂಸರ ಸಮ್ಮುಖದಲ್ಲಿ, ಪೇಜಾವರ ಶ್ರೀಗಳ ಸಮ್ಮುಖದಲ್ಲಿ ಪ್ರಾಮಾಣ್ಯ ಸ್ವತಸ್ತ್ವ ಅಂತ ಕಠಿಣವಾದ ವಿಚಾರ, ಅದು ಜಟಿಲವಾದ ವಿಷಯ. ಅಂತಹ ವಿಷಯವನ್ನು ಸುಂದರವಾಗಿ ಅನುವಾದ ಮಾಡಿ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದಂಥವರು ಅಕ್ಷಯಾಚಾರ್ಯ. ಸ್ವಯಂ ವಿದ್ಯಾಪೀಠದಲ್ಲಿ ಪಾಠವನ್ನು ಮಾಡಿದಂತಹ ಅವರು, ಪ್ರವಚನವನ್ನು ಮಾಡಿದಂತಹ ಅವರು, ಪೌರೋಹಿತ್ಯವನ್ನೂ ಕೂಡ ಬಲ್ಲುವಂತಹ ಅವರು ಇಲ್ಲಿ ಮ್ಯಾನೇಜರ್ ಆಗಿ ಬಂದಿದ್ದೂ ಕೂಡ ಅದು ಒಂದು ಎಲ್ಲರ ಒಂದು ಭಾಗ್ಯ ಅಂತ ಹೇಳುತ್ತಾ, ಈ ಅಕ್ಷಯಾಚಾರ್ಯರಿಗೆ ನನ್ನ ಹೆಸರನ್ನು ಸೂಚಿಸಿದ್ದು ಜ್ಞಾನ ಪರಿಮಳ ಅನ್ನುವಂತಹ ಸಂಸ್ಥೆ. ಆ ಸಂಸ್ಥೆಯ ಎಲ್ಲ ಸದಸ್ಯರು, ವಿಶೇಷವಾಗಿ ಜಗನ್ನಾಥ ಕಟ್ಟಿಯವರು, ದೇಶಪಾಂಡೆ ಅವರು ನಾನಿಲ್ಲಿ ಶಿಬಿರಕ್ಕೆ ಬಂದಿದ್ದೆ. ಶಿಬಿರಕ್ಕೆ ಬಂದಾಗ ಶ್ರೀರಾಮನ ಕಲ್ಯಾಣೋತ್ಸವ, ಆ ಕಲ್ಯಾಣೋತ್ಸವದಲ್ಲಿ ಒಂದೆರಡು ಮಾತನ್ನು ಹಾಡಿದೆ. ಅದನ್ನು ನೋಡಿ, ನಾನು ಪಾಠ ಮಾಡೋದನ್ನು ನೋಡಿ, ಆಚಾರ್ಯ ನೀವು ಬಂದು ಭಾಗವತ ಹೇಳಬೇಕು ಅಂತ ಅವರು ಏನೋ ರಾಯರ ಸನ್ನಿಧಾನದಲ್ಲಿ ಅಂದಿದ್ರು. ಆ ರಾಯರು ಕೇಳಿಸ್ಕೊಂಡ್ರೆ ಏನೋ ಅವ್ರ ಮಾತನ್ನು, ಅದರಂತೆ ಇವತ್ತು ಸ್ವಾಮಿಗಳ ಮೂಲಕ ನಾನು ಇಲ್ಲಿ ಕರೆಸಿ ಆ ಉಪನ್ಯಾಸವನ್ನು ಮಾಡಿಸಿದ್ದಾರೆ. ಬರೀ ಕರೆಸೋದೊಂದೇ ಅಲ್ಲ, ಪ್ರತಿನಿತ್ಯ ಉಪನ್ಯಾಸದಲ್ಲಿ ಜನರು ಯಾರು ಬರಲಿ ಬಿಡಲಿ, ಜಗನ್ನಾಥ ದೇಶಪಾಂಡೆ ಅವರು ಬಂದು ಪ್ರವಚನ ಕೇಳಿ ಅದನ್ನು ರೆಕಾರ್ಡ್ ಮಾಡೋದು ಇತ್ಯಾದಿ ಅವರ ಒಂದು ಹವ್ಯಾಸವನ್ನು ಮಾಡಿ ಆ ಭಾಗವತ ಆ ಒಂದು ಪ್ರವಚನ ಮಾಡುವುದಕ್ಕೆ ವಿಶೇಷವಾಗಿ ಯೋಜಕಸ್ತತ್ರ ದುರ್ಲಭ ಅಂತ ಹೇಳ್ತಾರೆ. ಇಷ್ಟೊಂದು ಕಾರ್ಯ ಆಗಬೇಕು ಅಂತಂದರೆ ಯೋಜಕರು ಬೇಕು. ಆ ಯೋಜಕನ ಸ್ಥಾನದಲ್ಲಿ ನಿಂತು ಆ ಜಗನ್ನಾಥ ದೇಶಪಾಂಡೆ ಅವರು ಕೂಡ ಇದನ್ನೆಲ್ಲ ನಡೆಸಿದ್ದಾರೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ನಾವು ಪ್ರವಚನ ನಾವು ಒಂದು ಚೆನ್ನಾಗಿ ಉತ್ಸಾಹದಿಂದ ಹೇಳಬೇಕು ಅಂತಂದರೆ ಮುಂದೆ ಜನಗಳಿರ್ಬೇಕು, ಶ್ರೋತೃಗಳಿಲ್ಲ ಅಂತಂದರೆ ಹೇಳೋರಿಗೆ ಒಂದು ಆಸಕ್ತಿ ಇರೋದಿಲ್ಲ. ಆದರೂ ರಾಯರು ಕೇಳ್ತಾರೆ ಅಂತ ಹೇಳ್ತಾ ಇರ್ತೀವಿ, ಆದರೆ ಶ್ರೋತೃವರ್ಗದಿಂದ ಇನ್ನೊಂದಿಷ್ಟು ಉತ್ಸಾಹದಿಂದ ಹೇಳ್ತೀವಿ. ಹಾಗಾಗಿ ಆ ಉತ್ಸಾಹಕ್ಕೆ ಕಾರಣೀಭೂತರಾದಂತಹ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ ಆ ಭಗವಂತನ ಅನುಗ್ರಹ ನನಗೂ, ಶ್ರೋತೃವರ್ಗದವರಿಗೂ, ಯೋಜಕರಿಗೂ, ವ್ಯವಸ್ಥಾಪಕರಿಗೂ ಎಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹ ಮಾಡಿ ಅವರ ಪುಣ್ಯ ಫಲವನ್ನು ಅನಂತವನ್ನಾಗಿ ಮಾಡಲಿ ಅಂತ ಹೇಳುತ್ತಾ, ರಾಘವೇಂದ್ರ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ರಾಘವೇಂದ್ರ ಸ್ವಾಮಿಗಳು ಉಪಾಸ್ಯರಾದಂತಹ ಮೂಲರಾಮಚಂದ್ರ ತದಭಿನ್ನನಾದಂತಹ ಅನಂತ ಪದ್ಮನಾಭನಲ್ಲಿ ಈ ಪ್ರವಚನವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.